ಹೆಲೋ ಗೈಸ್, ನಮಸ್ತೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆಫ್ಟರ್ ಎ ಲಾಂಗ್ ಡೇ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾನು ನಮ್ಮ ಅಕ್ಕನ ಕ್ಲೈಂಟ್ ಮನೆಗೆ ಹೋಗ್ತಾ ಇದ್ದೀವಿ. ಏನಪ್ಪ ಕೀ ನನ್ನ ಹತ್ರ ಒಂದು ನಿಮಿಷ. ಏನಕ್ಕೆ ನಂಗೇನು ಬೇಡ, ರೇನ್ ಕೋಟ್ ನೀನು ಹಾಕೋ. ಎರಡಿರ್ಬೇಕಲ್ಲ. ನೋಡಿ ಕ್ಲೈಮೇಟ್ ಹೆಂಗಿದೆ. ಲಿಟ್ರಲಿ ಮಳೆ ಬರ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸುತ್ತಾ? ಈ ಶರ್ಟ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿ 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 ಕಾಣಿಸುತ್ತೆ. ಬರ್ತಾ ಇದೆ ಮಳೆ. ಇದು ಕಾಣಿಸ್ತಾ ಇಲ್ವಾ? ಇಲ್ಲಿ ಬರ್ತಾ ಇದೆಯಾ? ಮಳೆ ಬರ್ತಾ ಇದೆ. ಇದೊಳಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ 1 ಅವರ್ ಮುಂಚೆ ಹೋಗಿರ್ಬೇಕಿತ್ತು. 1 ಅವರ್ ಲೇಟ್ ಆಗಿದೆ. ಇವಳಿಂದ ಇವಳು ಮಲ್ಕೊಬಿಟ್ಟಿದ್ದು. ನಾನು ಬೇಗ ಇದ್ದಿದ್ದೆ. ಸರಿ ಗೈಸ್, ಇವಾಗ ಗಾಡಿ ನಾನೇ ಓಡಿಸ್ಬೇಕು. ಸೊ ಹೋಗ್ತಾ 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 ಸಿಗೋಣ. ನಮ್ಮ ಅಕ್ಕನ ಫಸ್ಟ್ ಕ್ಲೈಂಟ್ ಮನೆಗೆ ಬಂದಾಯ್ತೀಗ. ಏಳು ಕೋಳಿ ಮರಿ ಇವಾಗ ಬಿಚ್ತಾವಳೆ. ನಾನು ಲಿಟ್ರಲಿ 4 ಲೇಯರ್ ಹಾಕೊಂಡಿದ್ದೀನಿ. 4 ಲೇಯರ್ ಕೋಳಿ ಆಗಿ ಬಿದಾಗ ಫೀಲ್ ಕೊಡ್ತಾ ಇದೆ. ಇಲ್ಲಿ ಡೌನ್ ಐತೆ ಗಾಡಿ. 4 ಲೇಯರ್ ಹಾಕಿ ಒಳಗೆ ಟಿ ಶರ್ಟ್ ಮೇಲೆ ಸ್ವೆಟರ್ ಮೇಲೆ ರೈನ್ ಕೋಟ್. ನಮ್ಮ ಏರಿಯಾದಲ್ಲಿ ಮಳೆ ಐತೆ, ಇಲ್ಲಿ ಮಳೆ ಇಲ್ಲ. ಸರಿ ಗೈಸ್, ನಮ್ಮ ಅಕ್ಕ ಏನೋ ಹೋಗ್ತಿದ್ದಲ್ಲ. ಇದೆಲ್ಲ ನಾನು ಎತ್ತಾಕ್ಬಿಟ್ಟು ಬರ್ತೀನಿ. ಇದು ಇವಾಗ ಸೆಕೆಂಡ್ ಕ್ಲೈಂಟ್ ಮನೆ ಇದು. ಸೊ ಇಲ್ಲೇ ಇರೋದು ಮನೆ. ಅಲ್ಲೇನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲೂ ಮಾಡಲ್ಲ, ಫ್ಯಾಮಿಲಿ ಇದೆ ಅಲ್ಲ. ನನಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅವ್ರಿಗೂ ಫೀಲ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲೂ ಹೋಗ್ಬಿಟ್ಟು ಆಮೇಲೆ ಸಿಗೋಣ ಗೈಸ್. 1 hour later. ಗೈಸ್, ಕ್ಲೈಂಟ್ ಮನೆಯಿಂದ ಬಂದಿದ್ದಾಯಿತು. ಈಗ ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಗೈಸ್, ಬಿಕಾಸ್ ಫ್ಯಾಮಿಲಿ ಇದೆ ಅಲ್ಲ ಅಲ್ಲಿ. ಸೊ ಹೊಟ್ಟೆ ಹಸಿದ್ದೇನೋ ತಿಂದಿಲ್ಲ ನಾನು. ಇವರೇನೋ ಬಿಡಿ, ಅವ್ರ ಟಿಫನ್ ಆಯಿತು. ನನಗೆ ಹೊಟ್ಟೆ ಹಸಿದಿತ್ತು, ಅದಕ್ಕೋಸ್ಕರ ಸೌತ್ ರುಚಿಸಿಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಬೇಕು. ಮಸಾಲೆ ದೋಸೆಗೆ ನಾನು ಆಡ್ಕೊಂಡಿದ್ದೀನಿ. ಯಾರೂ ಬಂದಿಲ್ಲ ಆರ್ಡ್ರ್ ನೋಡೋಣ ಗೈಸ್. ಫೈನಲಿ ಮಸಾಲೆ ದೋಸೆ ಬಂದಿದೆ. ಸೊ ಇವಾಗ ಟೇಸ್ಟ್ ಮಾಡೋಣ. ಏನು ಬಿಸಿ ಬಿಸಿ ಮಸ್ತಾಗಿದೆ. ಟಿಫನ್ ಮಾಡಿ ಹಂಗೆ ಡೈರೆಕ್ಟ್ ಹೊರಟ್ಬಿಟ್ವಿ. ಮಳೆ ಬರೋ ಥರ ಇತ್ತು. ಸೊ ಅದಕ್ಕೋಸ್ಕರ ಫಾಸ್ಟಾಗಿ ಹೋಗೋಣ ಅಂದ್ಬಿಟ್ಟು ಬೇಗ ಬಂದುಬಿಟ್ಟು. ಸೊ ಈಗ ಮನೆಗೆ ಬಂದಿದ್ದೀವಿ. ಒಳಗೋಗಿ ಕೇಕ್ ಮಾಡೋದಿದೆ. ಕೇಕ್ ಮಾಡಬೇಕೀಗ. ಕೇಕ್ ಒಂದು ಮಾಡಬೇಕಲ್ಲ ಗೈಸ್, ನೋಡ್ತೀರಾ ಇರಿ. ಸರಿ, ಇದೆಲ್ಲ ಐಟಮ್ಸ್ ಎಲ್ಲ ಒಳಗೆ ಎತ್ಕೊಂಡೋಗಿ ಇಟ್ಬಿಡೋಣ. ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಮೆಸ್ಸಿಯಾಗಿದೆ, ನೋಡಬೇಡಿ. ನಿಮಗೆ ಜಾಸ್ತಿ, ನಮಗೆ ಸ್ವಲ್ಪ ಮೆಸ್ಸಿ, ಇನ್ನೂ ಅಜೀಬಾಗಿರುತ್ತೆ. ಸೊ ಕೇಕ್ ಮಾಡೋಕ್ಕೆ ಬೇಸೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಬೇಸು, ಜಾಮೆಲ್ಲ. ಆ್ಯಕ್ಚುಲಿ ಮಾಡ್ತಿರೋದು ಸ್ಟ್ರಾಬೆರಿ ಕೇಕು. ಇಲ್ಲಿ ಜಾಮ್ ಇದೆ. ಇವಾಗ ನಾನು ಅದಕ್ಕೆ ಕ್ರೀಮ್ ಮಾಡ್ತಾಯಿದ್ದೀನಿ. ಕ್ರೀಮ್ ಮಾಡೋದಕ್ಕೋಸ್ಕರ ಒಂದು ಅನ್ಸಾಲ್ಟೆಡ್ ಬಟರು, ಆಮೇಲೆ ಚೀಸ್ ಕ್ರೀಮಿ ತೊಗೊಬಂದಿದ್ದೀನಿ. ಇದನ್ನು ಇವಾಗ ಬ್ಯಾಟರ್ ಮಾಡಬೇಕು. ಸೊ ಬನ್ನಿ ಮಾಡೋಣ ಗೈಸ್. ಇದು ಕೇಕ್ ಕೇಕ್ ಅಂತಿದೆ, ಬಟರು ಒಳ್ಳೆ ಬಟ್ಟೆ ಸೋಪದಂಗೆ ಆಗ್ಬಿಟ್ಟಿದೆ, ಹೊಡಿತಾನೆ ಇಲ್ಲ. ಇದನ್ನು ಬ್ಯಾಟರ್ ಮಾಡಬೇಕು. ಇದನ್ನು ಸ್ವಲ್ಪ ಮೆತ್ತಗಾದ್ರೆ ಇದ್ದರೆ ಬ್ಯಾಟರ್ ಕ್ಲೀನಾಗಿ ಮಾಡ್ಬೋದು. ಬಟ್ ಇವಾಗ ಚೀಸ್ ಒಂದು ಮಾಡಬೇಕು. ಅದನ್ನು ಇದ್ರ ಜೊತೆ ಸೇರಿ ಪಟ ಅಂತ ಹೊಡಿಬೇಕು ಗೈಸ್. ಇವಾಗ ನಮ್ಮ ಹತ್ರ ಮಿಷಿನ್ ಇಲ್ಲ, ಫುಲ್ ಗುಡ್ರ ಅನ್ಸೋದು. ಸೊ ಕೈಯೇ ಮಿಷೀನು ಮಾಡೋಣ. ಸೊ ನಾನೀಗ ಬಟರ್ನ
ಕ್ರೀಮ್ ಥರ ಮಾಡಿದ್ದೀನಿ. ಇವಾಗ ಕ್ರೀಮ್ ಚೀಸ್ನ ಹಾಕಬೇಕು. ಕ್ರೀಮ್ ಚೀಸು ಹೆಂಗಿರುತ್ತೆ ಗೊತ್ತಾ? ಅಯ್ಯೋ, ನೀರು ಥರ ಆಗಿಬಿಟ್ಟಿದೆಯಲ್ಲ. ಮೇ ಬಿ ಅದು ಹಂಗೆ ಬರೋದು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಇವಾಗಲೇ ನೋಡ್ತಾ ಇರೋದು ಹಂಗೆ ಬರೋದು. ಸೊ ಇದಕ್ಕೆ ಹಾಕಿ ಇದನ್ನು ಬಟರ್ ಮಾಡಿ ಕ್ರೀಮ್ ಥರ ಮಾಡಿ, ಅದಾದಮೇಲೆ ಆ ಜಾಮ್ನ ಹಾಕಿ ಸ್ವಲ್ಪ ಇದು ವೆನಿಲಾ ಸಿರಪ್ಪು ಇದನ್ನು ಹಾಕಿ ಶುಗರ್ ಪೌಡ್ರು ಅದನ್ನು ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಕ್ರೀಮ್ ಆಗುತ್ತೆ. ಆಮೇಲೆ ತೋರಿಸ್ತೀನಿ ಕೇಕ್ ಹೆಂಗಾಗಿದೆ ಅಂತ. ನೋಡಿ ಗಾಯ್ಸ್ ಇಲ್ಲಿ ಹೆಂಗೆ ನಾವು ಅಂದರೆ ಕಮ್ಮಿನಾ ಕ್ರೀಮ್ ಮಾಡೇ ಬಿಟ್ವಿ. ಇವಾಗ ನೆಕ್ಸ್ಟ್ ಇದನ್ನು ಹಾಕ್ಬಿಟ್ರೆ ಜಾಮ್ನ ಹಾಕಿ ಚೂರು ರೆಡ್ ಮಾಡಿಬಿಟ್ರೆ ಒಂದು 70 ಗ್ರಾಮ್ ಹಾಕಿ, ಆಮೇಲೆ ಇದೊಂದು ಹಾಕ್ಬಿಟ್ರೆ ಕ್ರೀಮ್ ಕಂಪ್ಲೀಟ್. ಇವಾಗ ಮಾಡೋಣ ಗೈಸ್. ಸ್ವಲ್ಪ ದಿವಸ ಆದಮೇಲಿಂದ ನಾನು ಬೇಕ್ರಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ನೋಡಿ ಏನು ಸಕ್ಕತ್ತಾಗಿದೆ ಗೊತ್ತಾ? ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿದೆ ಮಾತ್ರ. ಕೇಕ್ ತಿನ್ನೋಕ್ಕೆ ತುಂಬ ಕಾಯ್ತಾ ಇದ್ದೀನಿ ನಾನು. ಕೈ ರುಚಿ ಇದೇ ಕೇಕ್ ಬೇಸು. ಸಕ್ಕತ್ತಾಗಿ ಬಂದಿದೆ ಮಾತ್ರ, ಸಕ್ಕತ್ತಾಗಿದೆ. ಇದನ್ನು ಇದಕ್ಕೆ ಹಾಕಿ ಇದ್ರ ಮೇಲ್ಗಡೆ ಎಲ್ಲ ಹಾಕಿ ಸ್ಟ್ರಾಬೆರಿ ಜಾಮ್ ಹಾಕಿ, ಇನ್ನೊಂಚೂರು ಸ್ಟ್ರಾಬೆರೀಸ್ ಇದೆ ಫ್ರಿಜ್ಜಲ್ಲಿ, ಆ ಫ್ರಿಜ್ನೆಲ್ಲ ಹಾಕಿ ಚಲೋ ಬೇರೆ ಥರ ಬರ್ತಿದೆ. ಓಕೆ, ಸೊ ಇವಾಗ ಇದನ್ನು ಹಿಂಗೆ ಇದನ್ನು ಹಿಂಗೆ ಮಾಡ್ಬೇಕು. ಇವಾಗ 2 ಕೈ ಬೇಕು ನನಗೆ. ಸೊ ವ್ಲಾಗ್ ಒಂದು ಸ್ವಲ್ಪ ಸ್ಟಾಪ್ ಮಾಡಿರ್ತೀನಿ. A few moments later. ಗೈಸ್ ನೋಡಿ ಕೇಕು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಗೈಸ್ ಟಿಂಗ್ ಸಕ್ಕತ್ತಾಗಿ ಬಂದಿದೆ ಗೈಸ್ ಕೇಕ್ ಮಾತ್ರ. ಬೇಷ್, ಶಬಾಷ್. ಕೇಕ್ ಮಾತ್ರ ಮಸ್ತಾಗಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡಬೇಕು ಮಧ್ಯದಲ್ಲಿ. ಅದನ್ನು ಹೆಂಗಾರು ಜುಗಾಡು ಮಾಡಬೇಕೀಗ ಕಟ್ ಮಾಡೋಕ್ಕೆ. ನಸೀಬ್ ಇದರಲ್ಲೇ ಕಟ್ ಮಾಡಬೇಕೀಗ. ಅಲ್ಲಕ್ಕೆ ಆಗೋದ್ರೆ ಅಂದ್ಬಿಟ್ಟು ಗಾಬರಿ ಆಗ್ತಾಯಿದೆ. ಇಷ್ಟೇ ಮಾಡಿದ್ದೀನಿ ಅಂತ ಇದನ್ನು ಮಾಡೋಕ್ಕಾಗಲ್ವ ನನಗೆ. ಮಾಡೇ ಬಿಡೋಣ ಇದು ಗೈಸ್. Thousand years later. ಕೇಕ್ ಅಲ್ಲ ಏನು ಗೊತ್ತಿಲ್ಲ, ಕಟ್ ಮಾಡ್ತಿದೆ. ಓಪನ್ ಆಗಿದೆ ಅಂದ್ರೆ ಒಂದು ಸೈಡ್ ಹಿಂಗೆ ಅಷ್ಟೇ. ಗೈಸ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇವಾಗ ಇದನ್ನ ಹಾಕಾಯ್ತು. ಇವಾಗ ಜಾಮ್ ಹಾಕ್ಬಿಟ್ಟು ಸಾರಿಸ್ಬಿಟ್ಟು ಇದನ್ನು ಅದ್ರ ಮೇಲೆ ಇಟ್ಟು ಮತ್ತೆ ಇದರಲ್ಲಿ ಅದನ್ನು ಡಿಸೈನ್ ಮಾಡಿ ಮತ್ತೆ ಏನೇನೋ ಮಾಡಿ ಅಲಗ್ ಬಲಕ್ ಮಾಡಬೇಕು. ಅಲಗ್ ಬಲಕ್ ಅಂತ ಹೇಳಲ್ಲ, ಪ್ರೀತಿಯಿಂದ ಮಾಡ್ತಾಯಿದ್ದೀನಿ ಗೈಸ್. ಓಕೆ ಮಾಡೋಣ. ಒಬ್ಬನೇ ಇದ್ದೀನಿ ಗೈಸ್, ಕಷ್ಟ ಆಗ್ತಾಯಿದೆ. ಚಾಲೆಂಜ್ ಮಾಡಲೇಬೇಕಲ್ಲ, ಮಾಡ್ತೀನಿ ಗೈಸ್. ಎಲ್ಲ ರೆಡಿ ಆಗೋಯ್ತು. ಫೈನಲ್ ಔಟ್ಪುಟ್ ಹೆಂಗಿದೆ ಗೊತ್ತಾ? ಹಿಂಗಿದೆ. ಒಂದು ಸ್ವಲ್ಪ ಕರೆಕ್ಟಾಗಿ ಬಂದಿಲ್ಲ, ಫಸ್ಟ್ ಟೈಮು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟೆ ಗೊತ್ತಾಗುತ್ತೆ. ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿರುತ್ತೆ. ಲೈಫಲ್ಲಿ ಫಸ್ಟ್ ಟೈಮ್ ಕೇಕ್ ಮಾಡಿಬಿಟ್ಟಿದ್ದೀನಿ ಅನ್ನೋದೇ ಖುಷಿ ನನಗೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸ್ಟ್ರಾಬೆರಿ ಕೇಕ್ ಗೈಸ್, ಸ್ಟ್ರಾಬೆರಿ ಪ್ಲಸ್ ಕೇಕ್ ಏನಾರು ಅಂದ್ಕೊಳ್ಳಿ, ಚಾಕ್ಲೇಟು. ಬಟ್ ಸ್ಟ್ರಾಬೆರಿ ಕೇಕ್ ಅಂತಾರೆ ಅವಾರ ಬೆನ್ನು ಬಂದ್ಬಿಡ್ತು. ಸೊ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಸೊ ಅದೆಲ್ಲ ನೋಡಬೇಡಿ, ಎಷ್ಟು ಕೇಕ್ ನೋಡಿ ಸಾಕು. ಓಕೆ, ಫ್ರಿಜ್ಜಲ್ಲಿ ಇಡೋಣ ಗೈಸ್. ಫ್ರಿಜ್ ಒಳಗೆ ತೊಗೊಬಂದು ಇಟ್ಟಿದ್ದೀನಿ. ಇಲ್ಲಿರೋ ಐಟಮ್ಸ್ ಎಲ್ಲ ತೆಗ್ದು ಬಿಡಿ, ಅಮ್ಮನೂ ವ್ಲಾಗ್ ನೋಡ್ತಾರೆ.
ಇಲ್ಲಿ ಕೇಕ್ ಇಟ್ಟಿದ್ದೀನಿ ಈಗ. ಒಂದು ಅರ್ಧ ಗಂಟೆಗೆ ಫ್ರಿಜ್ ಮೇಲೆ ಇಟ್ಬಿಟ್ಟು ಆಮೇಲೆ ಕಟ್ ಮಾಡಿ ಟೇಸ್ಟ್ ನೋಡೋಣ. ಗೈಸ್, ಕೇಕ್ನ ಫೈನಲಿ ನಾನು ನಮ್ಮ ಅಕ್ಕ ಸೇರಿಕೊಂಡು ಫ್ರಿಜ್ಜಿಂದ ತೆಗ್ದಿದ್ದೀವಿ. ಇವಾಗ ಕಟ್ ಮಾಡಿ ಟೇಸ್ಟ್ ನೋಡಬೇಕು, ಹೆಂಗಿರೋದು ನೋಡೋಣ. ಕಮಾನ್, ಕಟ್ ಇಟ್. ಕಟ್ ಮಾಡಲ್ಲ, ಕಟ್ ಮಾಡಿ. ಗೈಸ್, ಇದೇನೋ ಪ್ರೆಸ್ಸಿಂಗ್ ಮೇಲೆ ಆಗ್ತಾಳೆ. Much later. ಗೈಸ್, ಕೇಕ್ ಟೆಕ್ಸ್ಚರ್ ನೋಡಿ ಗೈಸ್, ಏನು ಮಸ್ತಾಗಿ ಬಂದಿದೆ. ಗೈಸ್, ನಾನು ಮಾಡಿದ ಕೇಕ್ ಗೈಸ್. ಅನುಕ ಹೆಂಗಿದೆ ಅನುಕ? ಕೇಕ್ ಟೇಸ್ಟ್ ಮಾಡೋದ ನೀನು? ಏನು ಮಾಡ್ತೀರಾ ಗೈಸ್, ಫೇಮಸ್ ಆಗ್ಬಿಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಭಯ. ಆಮೇಲೆ ಓಕೆ, ಟೇಸ್ಟ್ ಮಾಡಿ ನೋಡೋಣ. ನಾಳೆಯಿಂದ ನಂದು ಬೇಕ್ರಿ ಸ್ಟಾರ್ಟ್ ಆಗುತ್ತೆ, ಟೈಮ್ ವಿತ್ ರಾಮ್ ಬೇಕ್ರಿ ಅಂತ. ಸೊ ಎಲ್ಲರೂ ಬನ್ನಿ. ಸಾಕಾಗಿದೆ. ಆ ಸ್ಟ್ರಾಬೆರಿ ಫ್ಲೇವರು, ಆ ಸ್ಟ್ರಾಬೆರಿ ತಿಂತಾರೋ ತಿಂದ್ಬಿಟ್ಟು ಎಂಜಾಯ್ ಮಾಡ್ತೀನಿ ಗೈಸ್. ಇವಾಗ ಒಂದು ಸ್ವಲ್ಪ ಆಚೆ ಹೋಗೋದಿದೆ, ಆ ಕೆಲಸನ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ನಮ್ಮ ಅಕ್ಕ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾಳೆ, ಅದನ್ನು ತಿಂಡಿ ಟೇಸ್ಟ್ ಹೇಳ್ತೀನಿ. ಗೈಸ್, ಆಚೆ ಹೋಗಿ ಬಂದಿದ್ದೆಲ್ಲ ಆಯಿತು. ಇವಾಗ ನಮ್ಮ ಅಕ್ಕ ಕೊಟ್ಟಿದ್ದು ಮಶ್ರೂಮ್ ಬಿರಿಯಾನಿ ತಿಂತಾಯಿದ್ದೀನಿ. ಆಲ್ರೆಡಿ ಅರ್ಧ ತಿಂದಿದ್ದೀನಿ, ಸಕ್ಕತ್ತಾಗಿದೆ. ಏನು ಜಾಸ್ತಿ ತಿಂದಿರಲಿಲ್ಲ, ಬೆಳಗ್ಗೆ ದೋಸೆ ಅಷ್ಟು ತಿಂದಿದ್ದು. ಆಮೇಲೆ ಕೇಕ್ ಮಾಡಿದೆ, ಕೇಕ್ ಒಂದು ಪೀಸ್ ತಿಂದೆ ಅಷ್ಟೇ. ಇವಾಗ ಈ ಟೇಸ್ಟಿ ಫುಡ್ ತಿಂತಾಯಿದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಮಸ್ತ್ ಕುಕ್ಕು ಗೈಸ್, ಸಾಕಾದ ಮಾಡ್ತಾರೆ ನಮ್ಮ ಮನೇಲಿ. ವ್ಲಾಗ್ ಜಾಸ್ತಿ ಆಯಿತು ಅನಿಸುತ್ತೆ, ಸೊ ಇವತ್ತಿಗೆ ಸಾಕು, ಮತ್ತೆ ನಾಳೆ ಸಿಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ತುಂಬ ದಿವಸ ಆದಮೇಲೆ ಬಂದಿದ್ದೀನಿ ಮತ್ತೆ ವಾಪಸ್, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ. ಸೊ ಟೈಮ್ ವಿತ್ ರಾಮ್, ಬಾಯ್ ಬಾಯ್, ಟಡಾ, ಬಾಯ್ ಬಾಯ್.